ಓಂ ಶ್ರೀ ಸಾಯಿರಾಮ್. ಎಲ್ರಿಗೂ ನಮಸ್ತೆ. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೂ, ಭೂತಾಯಿಗೂ, ಪ್ರಕೃತಿ ಮಾತೆಗೂ ಹಾಗೂ ನನ್ನ ತಂದೆ ತಾಯಿಯವರಿಗೂ, ಗುರು ಹಿರಿಯರಿಗೂ ಹಾಗೂ ಇಲ್ಲಿ ಇರುವ ನನ್ನ ಎಲ್ಲಾ ಆತ್ಮ ಬಂಧುಗಳಿಗೆ ಮತ್ತು ಸನ್ಮಾನ್ಯ ಶ್ರೀ ಲಕ್ಷ್ಮೀ ರಂಗನಾಥ ಗುರುಜಿಯವರಿಗೂ ನನ್ನ ಪ್ರೀತಿಯ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಆತ್ಮ ಬಂಧುಗಳೇ, ಇಂದು ನಾನು ಮಾತನಾಡಬೇಕಾದ ವಿಷಯ ತುಳಸಿ ಎಲೆಯ ಉಪಯೋಗಗಳು. ತುಳಸಿ ಎಲೆಯಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಇದಾಗ್ಲೇ ಒಂದ್ಸಲ ಆಗಿದೆ. ಈಗ ಹೊಸಬ್ರು ಎಲ್ಲ ಇರ್ತಾರಲ್ಲ, ಹಾಗಾಗಿ ಅವ್ರಿಗೋಸ್ಕರ ಈ ಟಾಪಿಕ್ ಅನ್ನೇ ತಗೊಂಡೆ. ಅವಾಗ ಮಧುರ ಮೇಡಮ್ ಒಮ್ಮೆ ಹೇಳಿದ್ರು, ಹಂಗಾಗಿ ನಾನು ಪುನಃ ಈಗ ಹೊಸಬ್ರು ಇರ್ತಾರೆ ಅಂತ ಇದನ್ನೇ ತಗೊಂಡಿದ್ದೀನಿ ಈ ವಿಷಯನ. ತುಳಸಿ ಎಲ್ಲಾರ ಮನೆಯಲ್ಲೂ ಇರುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಗೆ ವಿಶಿಷ್ಟವಾದ ಸ್ಥಾನವಿರುತ್ತದೆ. ತುಳಸಿ ಅದು ಒಂದು ಕೇವಲ ಸಸ್ಯ ಅಲ್ಲ, ಅದು ಒಂದು ಔಷಧಿ, ಅದು ಒಂದು ದೇವತೆ ಅಂತ ನಾವು ಪೂಜೆ ಮಾಡ್ತಾ ಇರ್ತೀವಿ. ಅದು ನಮ್ಮ ಜೀವನದ ರಕ್ಷಕಿ ಆಗಿರುತ್ತದೆ. ಮತ್ತು ತುಳಸಿಯ ಆಧ್ಯಾತ್ಮಿಕ ಮಹತ್ವ ಹೇಳ್ಬೇಕು ಅಂದ್ರೆ, ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿಯನ್ನು ಮಹಾಲಕ್ಷ್ಮಿಯ ರೂಪ ಎಂದು ಕರೆಯುತ್ತಾರೆ. ಪ್ರತಿ ಮನೆಯಲ್ಲೂ ತುಳಸಿ ಕಟ್ಟೆ ಶುಭಕರವೆಂದು ನಂಬಿಕೆ. ತುಳಸಿಯ ಸನ್ನಿಧಿಯಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಮನೆಯ ವಾತಾವರಣನೂ ಪವಿತ್ರವಾಗುತ್ತದೆ. ಮತ್ತೆ ಅದು ಇರೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿದ್ದು ಶಾಸ್ತ್ರದಲ್ಲೂ ಹೇಳುತ್ತದೆ. ಬೆಳಗ್ಗೆ ಮತ್ತು ಸಂಜೆ ತುಳಸಿ ಬಳಿ ದೀಪ ಹಚ್ಚುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಮತ್ತು ಆಯುರ್ವೇದದಲ್ಲೂ ಏನಂತಾರೆ ಅಂದ್ರೆ, ಆಯುರ್ವೇದದಲ್ಲೂ ಮಾಡುವಾಗ ತುಳಸಿಯನ್ನು ಬಳಸುತ್ತಾರೆ. ತುಳಸಿ ಒಂದು ಅಮೃತದ ಸಮಾನ ಎಂದು ಹೇಳುತ್ತಾರೆ. ತುಳಸಿಯು ಒಂದು ಪ್ರಾಕೃತಿಕ ಔಷಧಿಯಾಗಿದೆ. ಈಗ ತುಳಸಿ ಎಲೆಗಳಲ್ಲಿ ಏನೇನ್ ಮಾಡ್ಬೋದು, ಏನೇನು ಅದರಿಂದ ಉಪಯೋಗ ಅಂತ ನೋಡೋಣ. ಆಂಟಿಬಯೋಟಿಕ್ ಗುಣ ಇದೆ ಇದರಲ್ಲಿ. ಮತ್ತೆ ವೈರಸ್ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಈ ತುಳಸಿ ಎಲೆಗಳನ್ನು 4-5 ತಗೊಂಡು ತಿನ್ನುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಮತ್ತು ಜ್ವರ, ಶೀತ, ಕೆಮ್ಮು ಬಂದಾಗ ಅದನ್ನ ಕಷಾಯ ಮಾಡಿನೂ ಕುಡಿಬಹುದು, ಎಲೆಗಳನ್ನು ಹಾಕಿ. ಮತ್ತೆ ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದನೂ ರಕ್ಷಣೆಯನ್ನು ಪಡೆಯಬಹುದು. ಕೊರೋನಾ ಕಾಲದಲ್ಲಿ ಕೂಡ ಜನರು ತುಳಸಿ ಕಷಾಯವನ್ನು ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ತಿದ್ರು. ಮತ್ತು ಇದನ್ನು 4-5 ಎಲೆ ಹೀಗೆ ತಿನ್ನುವುದರಿಂದ ಜ್ಞಾಪಕ ಶಕ್ತಿಯೂ ಹೆಚ್ಚುತ್ತದೆ. ಮಕ್ಕಳಿಗೂ ಕೊಡುವುದರಿಂದ ಮತ್ತೆ ವಯಸ್ಸಾದವರಿಗೂ ಕೊಡುವುದರಿಂದ ಅವರಿಗೂ ಶಕ್ತಿ ಬರುತ್ತದೆ. ಮತ್ತೊಂದು ಇದು ಉಪಯೋಗದಿಂದ ಏನು ಅಂದ್ರೆ, ಕಿಡ್ನಿಯಲ್ಲಿರುವ ಕಲ್ಲುಗಳ ಸಮಸ್ಯೆಯನ್ನು ಸಹ ನಿವಾರಣೆ ಮಾಡುತ್ತದೆ. ಮತ್ತೆ ಇದು ಶೀತಕ್ಕೆ ಉತ್ತಮ ಔಷಧಿ. ಮತ್ತೊಂದು ಗಂಟ್ಲು ನೋವು ಬರುತ್ತಲ್ಲ, ಗಂಟ್ಲು ಒಂದೊಂದ್ಸಲ ಉಗುಳು ನುಂಗಕ್ಕಾಗಲ್ಲ, ಅವಾಗ ಗಂಟ್ಲು ನೋವು ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಇದನ್ನ ಕಷಾಯ ಮಾಡಿ ಕುಡಿಬೇಕು. ಇಲ್ಲಾಂದ್ರೆ 4-5 ಎಲೆಗಳನ್ನು ಜಗಿದು ತಿನ್ಬೇಕು. ಅವಾಗ ಉಸಿರಾಟದ ಸಮಸ್ಯೆನು ಸುಲಭವಾಗುತ್ತದೆ. ಸ್ವಲ್ಪ ಉಸಿರಾಟ ಮಾಡಲು ಆಗದೇ ಇದ್ದಾಗ ತುಳಸಿ ಎಲೆಗಳನ್ನು ಬಳಸ್ಕೊಂಡು ತಿಂದು ನಾವು ಉಸಿರಾಟದ ಕ್ರಿಯೆಯನ್ನು ಸುಲಭ ಮಾಡ್ಕೊಳ್ಬಹುದು. ಮತ್ತೊಂದು ತುಳಸಿ ಕಷಾಯ ವಿಧಾನ ಹೇಗ್ ಮಾಡ್ಬೇಕು ಅಂದ್ರೆ, ತುಳಸಿ ಎಲೆಗಳನ್ನ ಒಂದು 4-5 ಕುಡಿಗಳನ್ನು ತಂದುಬಿಟ್ಟು ಅದಕ್ಕೆ ಶುಂಠಿ, ಕಾಳುಮೆಣಸು, ಜೇನುತುಪ್ಪ ಸೇರಿಸಿ ಇದನ್ನು ಕುದಿಸ್ಬಿಟ್ಟು ಕುಡಿದ್ರೆ ಕೆಮ್ಮಿದ್ರೆ ಕೆಮ್ಮು ಬೇಗ ಕಡಿಮೆ ಆಗುತ್ತದೆ. ಮತ್ತು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಮತ್ತೆ ಗ್ಯಾಸ್ಟ್ರಿಕ್ ಆಗಿರುತ್ತಲ್ಲ, ಹೊಟ್ಟೆ ಉಬ್ಬರ, ಈ ತರ ಅವಾಗ್ಲೂ ಅಷ್ಟೇ, ಏನಾರು ತಿಂದಾಗ ಹೊಟ್ಟೆ ಉಬ್ಬರ ಆದಾಗ ಅವಾಗಲೂ ಇದನ್ನು ಉಪಯೋಗಿಸಿದ್ರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತದೆ. ಮತ್ತೆ ಮಾನಸಿಕ ಶಾಂತಿನೂ ಇದೆ ಇದರಲ್ಲಿ. ತುಳಸಿ ಎಲೆಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ, ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಮತ್ತೆ ಇದು ತುಳಸಿ ಎಲೆಗಳಿಂದ ಚರ್ಮದ ಸಮಸ್ಯೆಗಳಿಗೂ ಇದು ರಾಮಬಾಣವಾಗಿದೆ. ಈಗ ಚರ್ಮಗಳು ಅಂತಂದ್ರೆ ಮುಖದಲ್ಲಿ ಮೊಡವೆಗಳು ಎದ್ದಿರ್ತವೆ.
ಆ ಮೊಡವೆಗಳಿಗೆ ಏನ್ ಮಾಡ್ಬೇಕು, ಎಲೆಗಳನ್ನ ತಂದ್ಬಿಟ್ಟು ಎಲೆಯನ್ನ ಸ್ವಲ್ಪ ಅರ್ದು ಪೇಸ್ಟ್ ತರ ಮಾಡ್ಬಿಟ್ಟು ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆ ಕ್ರಮೇಣ ಹೋಗುತ್ತವೆ ಮತ್ತೆ ಕಲೆಗಳು ಮಾಯವಾಗುತ್ತವೆ. ಮತ್ತೆ ಇದು ಚರ್ಮದಲ್ಲಿ ಅಲರ್ಜಿ ಆದಾಗ ಇದನ್ನು ಅರೆದು ಹಚ್ಚಿದರೆ ಚರ್ಮದ ಅಲರ್ಜಿನೂ ಕಮ್ಮಿ ಆಗುತ್ತದೆ. ಮತ್ತು ಮುಖಕ್ಕೆ ಹಚ್ಚಿ ಒಂದು 15 ನಿಮಿಷ ಬಿಟ್ಟು ಮುಖ ತೊಳೆಯುವುದರಿಂದ ಮುಖದ ಕಾಂತಿಯು ಹೆಚ್ಚುತ್ತದೆ. ಮತ್ತೊಂದು ಇದು ಕೀಟ ಮತ್ತು ಸೊಳ್ಳೆ ನಿವಾರಣೆಗೂ ಇದು ಉಪಯುಕ್ತವಾಗಿದೆ. ತುಳಸಿ ಸಸ್ಯ ಇರುವ ಮನೆಯಲ್ಲಿ ಸೊಳ್ಳೆಗಳು ಕಡಿಮೆ ಇರುತ್ತದೆ. ಮತ್ತೆ ಇದು ತುಳಸಿಯ ಸುವಾಸನೆಯಿಂದ ಗಾಳಿಯಲ್ಲಿರುವ ಕ್ರಿಮಿಕೀಟಗಳು ಅದು ನಾಶವಾಗುತ್ತದೆ. ಹಾಗಾಗಿ ತುಳಸಿಯನ್ನು ಯಾವಾಗ ನಾವು ಬೆಳೆಸ್ಕೊಳ್ಬೇಕು, ಮನೆ ಮುಂದೆನೆ ಇಟ್ಕೊಂಡ್ರೆ ನಮ್ಮ ಮನೆ ಒಳಗೆ ಸೊಳ್ಳೆಗಳು ಬರುವುದಿಲ್ಲ. ಮತ್ತು ತುಳಸಿಯು ಆಮ್ಲಜನಕವನ್ನು ಹೆಚ್ಚು ಬಿಡುಗಡೆ ಮಾಡುತ್ತದೆ, ಗಾಳಿಯನ್ನು ಶುದ್ಧಗೊಳಿಸುತ್ತದೆ, ಮನೆಯ ವಾತಾವರಣವು ಶುದ್ಧವಾಗುತ್ತದೆ. ಆದ್ದರಿಂದ ಮನೆಯ ಮುಂದೆ ತಪ್ಪದೆ ಎಲ್ಲರೂ ತುಳಸಿಯನ್ನು ಬೆಳೆಸಿ. ಆರೋಗ್ಯಕರವಾಗಿರ್ಬೇಕಂದ್ರೆ ತುಳಸಿ ಇರ್ಲೇಬೇಕು. ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಎಲ್ಲರೂ ಬೆಳೆಸಿರ್ತಾರೆ. ಇನ್ನು ಯಾರಾದ್ರೂ ತುಳಸಿ ಗಿಡ ಇಡದೇ ಇರೋಂಥವ್ರು ಮನೆಗೆ ಒಂದು ತುಳಸಿ ಗಿಡ ಇರ್ಲೇಬೇಕು. ಇದು ಕೃಷ್ಣನ್ಗೆ ಪ್ರಿಯವಾದ ಗಿಡವಾಗಿರುತ್ತದೆ. ಪ್ರಿಯವಾದ ತುಳಸಿ ಗಿಡ ಅಂದ್ರೆ ಕೃಷ್ಣನಿಗೂ ಪ್ರಿಯ, ದೈವಿ ಸ್ವರೂಪ. ಇದರಲ್ಲಿ ಕೃಷ್ಣ ತುಳಸಿ ಮತ್ತು ಶ್ವೇತ ತುಳಸಿ ಎಂದು ಎರಡು ಇದೆ. ಬಿಳಿದು ಮತ್ತೆ ಕಪ್ಪು ತುಳಸಿ ಬರುತ್ತಲ್ಲ ಅದು. ಒಬ್ಬೊಬ್ರು ತುಳಸಿ ಗಿಡಕ್ಕೆ ನೆಡುವಾಗ ಏನ್ ಮಾಡ್ತಾರೆ, ಎರಡು ಅದನ್ನು ತರ್ತಾರೆ, ಬಿಳಿದು ನೆಡ್ತಾರೆ ಮತ್ತೆ ಕಪ್ಪುದು ನೆಡ್ತಾರೆ, ಇಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಇದರಿಂದ ಉಪಯೋಗಗಳು, ಹೊಟ್ಟೆಯಲ್ಲಿ ಹುಳುಗಳಾಗಿದ್ರು ಇದರ ಸೇವನೆಯಿಂದ ನಾಶವಾಗುತ್ತದೆ. ಮತ್ತೆ ದೇವಸ್ಥಾನದಲ್ಲೂ ತೀರ್ಥದ ರೂಪದಲ್ಲಿ ಕೊಡ್ತಾರೆ. ಮನೇಲಂತೂ ಮಾಡ್ಕೊಂಡು ನಾವು ಕುಡಿಯಲ್ಲ, ಮಾಡಲ್ಲ, ಏನಿಲ್ಲ, ತಿನ್ನಲ್ಲ. ದೇವಸ್ಥಾನದಲ್ಲಿ ತೀರ್ಥಕ್ಕೆ ನೋಡ್ರಿ ಹಾಕಿರ್ತಾರೆ, ತೀರ್ಥದ ರೂಪದಲ್ಲಿ ಕೊಡುತ್ತಾರೆ. ಈ ತುಂಬೆ ಹೂ ಶಿವನಿಗೆ ಪ್ರಿಯ ಅಂದ್ರೆ ತುಳಸಿ ಕೃಷ್ಣನಿಗೆ ಪ್ರಿಯ. ಮತ್ತೆ ವೆಂಕಟೇಶ್ವರ ದೇವರಿಗೆ ಹಾಕ್ತಾರೆ, ವಿಷ್ಣುಗೆ, ಆಮೇಲೆ ನರಸಿಂಹಸ್ವಾಮಿಗೆ, ಮತ್ತೆ ಲಕ್ಷ್ಮಿಗೂ ಪ್ರಿಯವಾಗಿದೆ. ಇದು ನಾನು ಯಾವಾಗ್ಲೂ ತುಳಸಿ ಮುಂದೆ ತುಳಸಿ ಪೂಜೆ ಮಾಡಾಗ ನಮೋ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯ ಶುಭೆ, ನಮೋ ಮೋಕ್ಷ ಪ್ರದೇ ದೇವಿ, ನಮೋ ಸಂಪತ್ ಪ್ರದಾಯಿನಿ ಅಂತ ಹೇಳಿ ನಾನು ಪೂಜೆ ಮಾಡ್ತೀನಿ. ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಇದು ನಾನು ದಿನ ಸಂಜೆ ಪೂಜೆ ದೀಪ ಹಚ್ಚುವಾಗ, ಬೆಳಿಗ್ಗೆ ಹಚ್ಚುವಾಗ ಇದನ್ನು ಸ್ತೋತ್ರ ಹೇಳ್ಕೊಂತೀನಿ. ತುಳಸಿ ಮುಂದೆ ದಿನ ಪ್ರಾರ್ಥನೆ ಮಾಡಬೇಕು. ಮತ್ತೊಂದು ಮತ್ತೆ ಏಕಾದಶಿ ದಿನ ಭಾನುವಾರದಂದು ತುಳಸಿ ಎಲೆ ಕೀಳಬಾರದು. ಒಣಗಿದ್ ಮತ್ತೆ ಈಗ ಹಾಕಿರ್ತೀವಿ, ಅದು ಏನಾದ್ರೂ ಒಣಗ್ತಾ ಬಂದ್ರೆ ಅದನ್ನೇ ಇಟ್ಟು ಪೂಜೆ ಮಾಡಬಾರ್ದು. ಅವಾಗ್ಲೇ ಏನ್ ಮಾಡ್ಬೇಕು, ಅದನ್ನ ತೆಗೆದ್ಬಿಟ್ಟು ಹೊಳೆಗೋ ಇಲ್ಲ ಯಾರು ತುಳಿಯದಿದ್ದ ಜಾಗದಲ್ಲಿ ಹಾಕ್ಬಿಟ್ಟು ಬೇರೆ ಸಸಿ ನೆಟ್ಟು ನಾವು ಪೂಜೆ ಮಾಡ್ಬೇಕು. ಅದು ಚೆನ್ನಾಗಿ ವೃದ್ಧಿಯಾಗಿ ಬೆಳೆದ್ರೆ ಮನೆಗೂ ಒಳ್ಳೇದು, ನಮ್ಮನೇನೂ ವೃದ್ಧಿ ಆಗುತ್ತೆ ಅಂತ ಅಂತಾರೆ. ಅದು ಬೆಳೆದಷ್ಟು ಮನೆಗೆ ಒಳ್ಳೇದಾಗುತ್ತದೆ. ಮೇಡಮ್ ಇಷ್ಟೇ ಹೇಳಿ ನನ್ನ ತುಳಸಿ ಎಲೆ ಉಪಯೋಗದ ಬಗ್ಗೆ ಹೇಳಿ ಇಷ್ಟೇ ಮೇಡಮ್. ಧನ್ಯವಾದಗಳು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ. ಇನ್ನೂ ಇದೆ, ಚುಟುಕಾಗಿ ಹೇಳಿದ್ದೀನಿ ನಾನು. ಎಸ್ ಓಕೆ. ಇನ್ನೊಂದಷ್ಟು ಮಾಹಿತಿಗಳನ್ನ, ಯಾಕೆಂದ್ರೆ ಇನ್ನು ತುಳಸಿ ಎಲೆ ಬಗ್ಗೆ ಎಷ್ಟೆಷ್ಟೋ ವಿಧವಾಗಿ ತುಳಸಿ ಪೂಜೆ ಎಲ್ಲ, ತುಳಸಿ ಹಬ್ಬ, ತುಳಸಿ ಮದ್ವೆ ಎಲ್ಲ ಮಾಡ್ತೇವೆ. ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ಅವತ್ತೇ ಒಂದು ವಿವಾಹ ಅಂತಂದ ಹೇಳ್ಬಿಟ್ಟು ಮನೆಯಲ್ಲಿ ಇರುವಂತ ಗಂಡ್ ಮಕ್ಳ ಕೈಯಿಂದ ಒಂದು ಅರಿಶಿಣದ ದಾರವನ್ನು ಸಹ ತುಳಸಿಗೆ ಮತ್ತೆ ಒಂದು ಬೆಟ್ಟದ ನೆಲಕ್ಕೆ ಒಂದು ದಾರವನ್ನು ಕಟ್ಟುವಂತ ಪದ್ಧತಿ, ಇವೆಲ್ಲವೂ ಒಂದಷ್ಟು ಮಾಹಿತಿಗಳು. ಇದ್ರ ಜೊತೆಗೆ ನೀವು ಇವತ್ತು ಮತ್ತೊಂದಷ್ಟು ಮಾಹಿತಿಗಳನ್ನ ವೇದಿಕೆಯಲ್ಲಿ ಇವತ್ತು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅನುರಾಧ ಮ್ಯಾಮ್.
ಮಾಸ್ಟರ್ಸ್ ಥ್ಯಾಂಕ್ ವಿಡಿಯೋ ಯು ಆನ್ ಮ್ಯಾಮ್. ಮಾಡ್ಕೊಳ್ಳಿ, ಯಾರು ವಿಡಿಯೋ ಆನ್ ಮಾಡ್ಕೊಳ್ಳಿ ಇವತ್ತು. ಎಸ್, ಓಕೆ. ನಾಗರತ್ನಮ್ಮ ಮ್ಯಾಮ್ ನಮಸ್ತೆ, ಇದ್ದೀರಾ ಮ್ಯಾಮ್? ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್.